ಮೇ 7ನೇ ತಾರೀಕು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ತುಂಬ ಶಾಂತಿಯುತವಾಗಿ ಒಳ್ಳೆಯ ರೀತಿಯಲ್ಲಿ ಈ ಚುನಾವಣೆ ನಡೆದು ಮುಗಿದಿದೆ. ಇದು ಮುಗಿದ ನಂತರ ಧಾರವಾಡ ಲೋಕಸಭಾ ಕ್ಷೇತ್ರದ ಒಳಗಡೆ ಬರುವ 8 ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಗಳಿಂದಲೂ ನಮ್ಮ ಈಗ ಸೆಂಟ್ರಲೈಸ್ಡ್ ಭದ್ರತಾ ಕೊಠಡಿ ಕೌಂಟಿಂಗ್ ಹಾಲ್ ಇರುವ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡನಲ್ಲಿ ಕೊಠಡಿಯನ್ನು ಭದ್ರತಾ ಕೊಠಡಿಯನ್ನು ನಾವು ಮಾಡಲಾಗಿದೆ. ಸೊ ಆ ಭದ್ರತಾ ಕೊಠಡಿಗೆ ನಿನ್ನೆ ರಾತ್ರಿಯಿಂದನೇ ನಮಗೆ ಪೋಲಿಂಗ್ ಮುಗಿದ ತಕ್ಷಣ ಡಿಮಸ್ಟ್ರಿಂಗ್ ಕಾರ್ಯ ಮುಗಿದ ತಕ್ಷಣ ಇವತ್ತು ಎಲ್ಲ EVM ಮೆಷಿನ್ಸ್ಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಚುನಾವಣೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇಲ್ಲಿ ನಾವು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ವೈಸ್ ಸಂಗ್ರಹಣೆ ಮಾಡಿದ್ದೀವಿ. ಇದರಲ್ಲಿ ಒಟ್ಟು 13 ಸ್ಟ್ರಾಂಗ್ ರೂಮ್ಗಳಿದ್ದಾವೆ. ಅದು ಅಲ್ಲದೆ ಅದು EVM ಸ್ಟ್ರಾಂಗ್ ರೂಮ್ಸ್ದು. ಇನ್ನೂ ಒಂದು ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ನಾವು ಪೋಸ್ಟಲ್ ಬ್ಯಾಲೆಟ್ಸು ಹಾಗೂ ಎಲೆಕ್ಷನ್ ರಿಲೇಟೆಡ್ ಪೇಪರ್ಸು ಅನ್ನು ನಾವು ಸಂಗ್ರಹಣೆ ಮಾಡಿದ್ದೀವಿ. ಇದರಲ್ಲಿ ನಾವು ಎಲ್ಲ ಕಡೆ ಅವ್ರಿಗೆ ಏನು ನಾವು ಇವತ್ತು ಭದ್ರತೆ ಮಾಡ್ತೀವಿ ಅದು ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಮಾಡಬೇಕಾಗ್ತದೆ. 3 ಲೆವೆಲ್ ಸೆಕ್ಯೂರಿಟಿ ಇದರಲ್ಲಿ ಇರ್ತದೆ. ಇನ್ನರ್ ಪೆರಿಮೀಟರ್, ಮಿಡಲ್ ಪೆರಿಮೀಟರ್, ಔಟರ್ ಪೆರಿಮೀಟರ್ ಅಂತ ಕರಿತೀವಿ. ಇನ್ನರ್ ಪೆರಿಮೀಟರ್ CAPF ಇಂದ ಆಗ್ತದೆ. ಮಿನಿಮಮ್ 1 ಪ್ಲಟೂನ್ ಆಫ್ CAPF ಡಿಪ್ಲಾಯ್ ಆಗಿರ್ತಾರೆ. ಅದೇ ರೀತಿಯಲ್ಲಿ ಮಿಡಲ್ ಲೇಯರ್ ಅನ್ನು ಕೂಡ ನಮ್ಮ ಆರ್ಮ್ಡ್ ಪೊಲೀಸ್ ಗಾರ್ಡ್ ಮಾಡ್ತಾರೆ. ಔಟರ್ ಲೇಯರ್ ಸಿವಿಲ್ ಪೊಲೀಸಿಂದ ಆಗ್ತದೆ. ಸೊ ಈ 3 ಪೆರಿಮೀಟರ್ ಅಲ್ಲಿನೂ ಕೂಡ 24/7 ಇದನ್ನು ಸೆಕ್ಯೂರಿಟಿ ಭದ್ರತೆ ಇರ್ತದೆ. CCTV ಫುಲ್ ಕವರೇಜ್ ಕೂಡ ನಮ್ಮ ಎಲ್ಲ ಭದ್ರತಾ ಕೊಠಡಿಗಳು ಹಾಗೂ ಎಲ್ಲ ಎಂಟ್ರಿ ಎಕ್ಸಿಟ್ ಎಲ್ಲ ಕೂಡ ನಾವು CCTV ಅಳವಡಿಸಿದ್ದೀವಿ. ಸೊ ಇದು 24/7 ಅನ್ಇಂಟರಪ್ಟೆಡ್ ಪವರ್ ಸಪ್ಲೈಯಿಂದ CCTVನೂ ಕೊಟ್ಟಿದ್ದೀವಿ. ಅದು ಅಲ್ಲದೆ ನಾವು ಇದರಲ್ಲಿ ಫೈರ್ ಸೇಫ್ಟಿ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಳವಡಿಸುವುದು ಇದೆಲ್ಲ ಕೂಡ ಚುನಾವಣೆ ಆಯೋಗದ ನಿರ್ದೇಶನದಂತೆ ಈ ಭದ್ರತಾ ಕೊಠಡಿಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಹಾಗೂ CAPF ಅವ್ರ ಜೊತೆಗೆ ನಾವು ಮಾಡಿದ್ದೀವಿ. ಇವತ್ತು ಎಲ್ಲ ಕೂಡ ಭದ್ರತಾ ಕೊಠಡಿನಲ್ಲಿ ನಾವು ಇಟ್ಟಿದ ನಂತರ ಅದನ್ನು ನಾವು CAPFಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ಗಳು ಸಮಕ್ಷಮದಲ್ಲಿ ಹಾಗೂ ಜನರಲ್ ಅಬ್ಸರ್ವರ್ ಅವರ ಸಮಕ್ಷಮದಲ್ಲಿ ಎಲ್ಲ AROಸ್ಗಳು ಅವರವರು ಭದ್ರತಾ ಕೊಠಡಿಯನ್ನು ಸೀಲ್ ಮಾಡಿದ್ದಾರೆ. ಭದ್ರತೆ ಇರ್ತದೆ, 24/7 ಭದ್ರತೆ ಇರ್ತದೆ. ಅದು ಅಲ್ಲದೆ ಇಲ್ಲಿ ನಾವು ಚುನಾವಣೆ ಆಯೋಗದ ನಿರ್ದೇಶನದಂತೆ ಅವರಿಗೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ ಅದನ್ನು ವೀಕ್ಷಣೆ ಮಾಡೋಕ್ಕೆ CCTV ಕ್ಯಾಮರಾವನ್ನು ವೀಕ್ಷಣೆ ಮಾಡೋಕ್ಕೆ ಒಂದು ಏರ್ಪಾಡು ಕೂಡ ನಾವು ಇಲ್ಲಿ ಮಾಡಿದ್ದೀವಿ. ನಂಬರ್ಸ್ ನಾನು ಹೇಳ್ತೀನಿ. ಸೊ ಅಷ್ಟು ಅವ್ರದ್ದು ಎಲ್ಲ ಭದ್ರತಾ ಕೊಠಡಿಯನ್ನು ಅವರು ಸುಸ್ಥಿರವಾಗಿ ಇರುವುದನ್ನು ಅವರು ಹೊರಗಡೆಯಿಂದನೇ ನೋಡಬಹುದು. ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ.